ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ನಾನೇ ಪ್ರಿಪೇರ್ ಮಾಡ್ತಿದ್ದೀನಿ. ಖಾಲಿ ಎಲ್ಲೋ ಕೊರ್ಲಿ ಎಲ್ಲೋ ಮಾತ್ರ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನೀವು ನೋಡ್ತಿರ್ಬೋದು, ಮಾರ್ನಿಂಗ್ ಬೇಗನೆ ಎದ್ದಿದ್ದೀನಿ, ಅಂದರೆ 6 o'clockಗೆಲ್ಲ ಎದ್ಬಿಟ್ಟಿದ್ದೀನಿ. ಎದ್ದು ಪೈನಾಪಲ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಪೈನಾಪಲ್ ಕೇಸರಿ ಬಾತ್ ಮಾಡ್ತಿದ್ದೀನಿ. ಅದ್ರ ಜೊತೆ ಸ್ಪೈಸಿ ಅವಲಕ್ಕಿ ಬರುತ್ತಲ್ವ, ಅದು ಮಾಡ್ತಿದ್ದಾರೆ ನಮ್ಮಮ್ಮ. ಆ್ಯಂಡ್ ಇಲ್ಲಿ ವಿಂಡೋದಲ್ಲಿ ನೀವು ನೋಡ್ತಿರ್ಬೋದು, ಸ್ವಲ್ಪ ಡಾರ್ಕ್ ಇದೆ. ಈಗಂತೂ ಬೆಳಿಗ್ಗೆ ಫುಲ್ಲು ಕೋಲ್ಡ್ ಇರುತ್ತೆ, ವೆದರು ಎದ್ದೇಳಲಿಕ್ಕೆ ಮನಸ್ಸಾಗಲ್ಲ. ಬಟ್ ಆದ್ರೂ ಏನಾದರೂ ಸ್ಪೆಷಲ್ ಮಾಡಿ ತಿನ್ನಬೇಕಂತ ಆದರೆ ನಾವು ಮಾರ್ನಿಂಗ್ ಎದ್ದೇಳಲೇಬೇಕಾಗತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಗೂಚಿ ಏನು ಪ್ರಿಪೇರ್ ಮಾಡಿದ್ರು, ಎಷ್ಟು ಬೇಗ ನಾವು ಎದ್ರೂ ಫಸ್ಟ್ ಬರಿತೀವಿ ಏನು ಮಾಡ್ತಾರೆ ಅಂತ ನೋಡುತ್ತೆ. ಸೊ ಹೇರೆಲ್ಲ ಟ್ರಿಮ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ನಮ್ಮ ಗೂಚಿ. ಅದು ಬೇಗನೆ ಬಂದುಬಿಡುತ್ತೆ, ಹೇರು ಪರ್ಷಿಯನ್ ಕ್ಯಾಟ್ ಅಲ್ವಾ. ಸೊ ಹಾಗಾಗಿ ಸೊ ಫೈನಲಿ ಇಲ್ಲಿ ನಾನು ಪೈನಾಪಲ್ ಕಟ್ ಮಾಡ್ತಿದ್ದೀನಿ. ದುಬೈಯಲ್ಲಿ ಒಂದ್ಸಲ ಪೈನಾಪಲ್ ಕೇಸರಿ ಬಾತ್ ನಾನು ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಆ ವಿಡಿಯೋ ನೋಡಿ ನಮ್ಮಮ್ಮ ಹೇಳಿದರು, ಯಾವಾಗನಾದರೂ ಒಂದ್ಸಲ ಇಲ್ಲಿ ಮಾಡು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಚೆನ್ನಾಗಿರುತ್ತೆ ಅಂತ. ಸೊ ಹೇಗೂ ನಿನ್ನೆ ನಾವು ಹೊರಗಡೆ ಹೋದಾಗ ಪೈನಾಪಲ್ ನೋಡಿದೆ, ತುಂಬ ಚೆನ್ನಾಗಿತ್ತು ಈ ಥರ ದೊಡ್ಡದಾಗಿ. ಇದನ್ನು ಕ್ಲೀನ್ ಮಾಡೋದೇ ತುಂಬ ಕಷ್ಟದ ಕೆಲಸ. ಇಲ್ಲಿ ಫಟಾಫಟ್ ಕ್ಲೀನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ನೋಡಿ, ಈ ಥರ ದೊಡ್ಡ ಪೀಸ್ ಮಾಡ್ತಿದ್ದೀನಲ್ಲ, ಅದನ್ನೀಗ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇನ್ನು 1-2 ಪೀಸು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಅದನ್ನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ನಾವು ಇದು ಕೇಸರಿ ಬಾತ್ಗೆ ಲಾಸ್ಟಿಗೆ ಹಾಕಿದಾಗ, ಕೇಸರಿ ಬಾತ್ ತಿನ್ನುವಾಗ ಸಣ್ಣ ಪೀಸ್ ಇದೆ ಅಲ್ಲ, ಅದರಲ್ಲಿ ಸಿಗುತ್ತಲ್ವ ಪೈನಾಪಲ್ದು, ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದರಲ್ಲಿ 2-3 ಸ್ಪೂನು ಮಿಲ್ಕ್ ತೊಗೊಂಡಿದ್ದೀನಿ. ಅದಕ್ಕೀಗ ನಾನು ಒರಿಜಿನಲ್ ಕೇಸರಿ ಹಾಕಿ ಒಂದು 15 ಮಿನಿಟ್ಸ್ ಬಿಡ್ತೀನಿ, ಆಗ ಕಲರ್ ಚೆನ್ನಾಗಿ ಬಿಡುತ್ತೆ. ಆ್ಯಂಡ್ ಇದು ಒರಿಜಿನಲ್ ಕೇಸರಿ ಅಲ್ಲ, ಹೆಲ್ತ್ಗೇನು ಒಳ್ಳೆಯದು. ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಕೇಸರಿ ಬಾತಿದು, ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಕೇಸರಿಯನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕೆಲವರು ಫುಡ್ ಕಲರೆಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಇದ್ದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು, ಬಟ್ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಒರಿಜಿನಲ್ ಕೇಸರಿ ತಂದು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ, ಆಗ ನಾವು ಪೈನಾಪಲ್ ಕಟ್ ಮಾಡ್ಕೊಂಡಿದ್ದೀವಲ್ಲ ದೊಡ್ಡದಾಗಿ, ಸೊ ಅದನ್ನೆಲ್ಲ ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ, ಯಾಕಂದರೆ ಪೈನಾಪಲಿದ್ದು ಫ್ಲೇವರ್ ಇರ್ಬೋದು ಎಲ್ಲನೂ ಚೆನ್ನಾಗಿ ಬರುತ್ತೆ. ಒಂದೇ ಸಲ ನೀವು ಕಟ್ ಮಾಡ್ಕೊಂಡಿರುವ ಪೈನಾಪಲನ್ನು ನೀವು ಕೇಸರಿ ಬಾತ್ಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕಿಂಗಲ್ಲಿ ನಾನು ಕಲ್ತಿರೋದೇನೆಂದರೆ, ಈ ಕೇಸರಿ ಬಾತು ಉಪ್ಪಿಟ್ಟು ಎಲ್ಲ ನಾವು ಮಾಡ್ತೀವಲ್ವ, ಸೊ ಆಗ ನಮ್ಮದು ಗ್ಯಾಸಿದ್ದು ಫ್ಲೇಮು ಲೋ ಆಗಿರಬೇಕು. ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ. ನೀವು ಹೈ ಫ್ಲೇಮೆಲ್ಲ ಇಟ್ಟು ಮಾಡಿದರೆ ಏನಾಗುತ್ತೆ, ಫುಲ್ ಗಟ್ಟಿ ಆಗುತ್ತೆ. ಅದನ್ನು ಬಿಡಿಸೋಕ್ಕೆ ತುಂಬ ಕಷ್ಟ ಇರುತ್ತೆ ರವೆ. ಸೊ ಹಾಗಾಗಿ ರವೆ ಕುಕ್ ಮಾಡುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡಿ. ಫಸ್ಟ್ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕೇಸರಿ ಬಾತ್ ಯಾವತ್ತೂ ತುಪ್ಪದಲ್ಲೇ ಮಾಡೋದು, ತುಪ್ಪದಲ್ಲಿ ಮಾಡಿದ್ರೇ ಅದು ರುಚಿ. ಸೊ ಹಾಗಾಗಿ ಆ್ಯಂಡ್ ಫಸ್ಟ್ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ.
ನೆಕ್ಸ್ಟ್ ಆಗ ನಾನು ಸಣ್ಣದಾಗಿ ಒಂದೆರಡು ಪೀಸು ಪೈನಾಪಲ್ ಕಟ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ, ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಇದನ್ನೀಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಆಗ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ ಪೈನಾಪಲ್ದು ಮಿಕ್ಸಿಯಲ್ಲಿ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನೀಗ ಕೇಸರಿ ಹಾಲು ಹಾಕ್ತೀನಿ. ನಾನಾಗ ಕೇಸರಿಗೆ ಹಾಲಲ್ಲಿ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಹಾಕ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇಡಿ. ಈ ಟೈಮಿಗೆಲ್ಲ ಹೈ ಫ್ಲೇಮ್ ಆದರೆ ಹೋಯಿತು. ನೆಕ್ಸ್ಟ್ ಈಗ ಇದಕ್ಕೆ ಎಷ್ಟು ವಾಟರ್ ಬೇಕು ಅಷ್ಟೇ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನೆಕ್ಸ್ಟ್ ಈಗ ಶುಗರ್ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಒಂದು 5 ಟೇಬಲ್ ಸ್ಪೂನ್ ಶುಗರ್ ಇದೆ. ಆ್ಯಂಡ್ ನಾವು ಯಾವಾಗನಾದ್ರೂ ಒಂದು ಸಲ ಶುಗರಿದ್ದು ಮಾಡೋದಲ್ವಾ, ಸೊ ಯಾವಾಗನಾದ್ರೂ ಒಂದು ಸಲ ತಿಂದರೆ ಏನೂ ಆಗಲ್ಲ, ಆರಾಮಾಗಿ ತಿನ್ಬೋದು. ಆ್ಯಂಡ್ ಡೈಲಿ ಈ ಥರ ಶುಗರಿದ್ದು ಐಟಮ್ಸ್ ಡೈಲಿ ತಿನ್ನಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಯಾವಾಗನಾದ್ರೂ ಒಂದು ಸಲ ಮಾಡಿದರೆ ಆರಾಮಾಗಿ ತಿನ್ಕೊಳ್ಳಿ, ಏನೂ ಆಗಲ್ಲ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ 1-2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ನಾನು ಫಸ್ಟಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮಧ್ಯದಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಒಂದು 4 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಈ ಕೇಸರಿ ಬಾತಿಗೆ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಲಾಸ್ಟಿಗೆ ಆಗ ನಾನು ಫ್ರೈ ಮಾಡ್ಕೊಂಡ ದ್ರಾಕ್ಷಿ, ಗೋಡಂಬಿ ಆ್ಯಂಡ್ ಪೈನಾಪಲ್ ಪೀಸಸ್ ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಕೊಡ್ತೀನಿ. ಸೊ ಆಗ ನಮ್ಮದು ಪೈನಾಪಲ್ ಕೇಸರಿ ಬಾತ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ಬರಬೇಕು, ಇಷ್ಟು ಸ್ಮೂತಾಗಿ. ಫೈನಲಿ ನಮ್ಮ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಈಗ ನನ್ನ ಕೆಲಸ ಮುಗೀತು. ಈಗ ನಮ್ಮ ಅಮ್ಮನ ಕೆಲಸ. ಈಗ ನಮ್ಮಮ್ಮ ಒಗ್ಗರಣೆ ಅವಲಕ್ಕಿ ಆ್ಯಂಡ್ ಖಾರ ಅವಲಕ್ಕಿ ಅಂತ ಹೇಳ್ತಾರಲ್ಲ, ಸೊ ಅದು ಮಾಡ್ತಾರೆ. ಈ ಕೇಸರಿ ಬಾತಿಗೆ ಆ ಖಾರ ಅವಲಕ್ಕಿ ತುಂಬ ಚೆನ್ನಾಗಿ ಕಾಂಬಿನೇಷನ್. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೂ ಮಾಡಿಸಿದ ಥರ ಇರುತ್ತೆ. ಫಸ್ಟ್ ಇಲ್ಲಿ ಒಂದು ದೊಡ್ಡ ಪ್ಲೇಟಲ್ಲಿ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ ಆ್ಯಂಡ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಒಗ್ಗರಣೆ ಅವಲಕ್ಕಿಗೆ ಒಗ್ಗರಣೆ ಕೊಡಬೇಕಲ್ಲ, ಸೊ ಅದಕ್ಕೆ ಫಸ್ಟು 1-2 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನೆಕ್ಸ್ಟು ರೆಡ್ ಚಿಲ್ಲೀಸನ್ನು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ತಾರೆ. ಅದಾದಮೇಲೆ ಸೇಮ್ ಪ್ಲೇಟಿಗೆ ಹಾಕ್ಕೊಳ್ತಾರೆ. ಅದೇ ಆಯಿಲಿಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಆ್ಯಂಡ್ ಇದು ಜೀರಿಗೆ ಬರುತ್ತಲ್ಲ, ಸ್ವಲ್ಪ ಜೀರಿಗೆಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾರೆ. ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಇದನ್ನೀಗ ಈ ಥರ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ರೆಡ್ ಚಿಲ್ಲೀಸಲ್ಲಿ ಇರುವಂಥ ಖಾರ, ಕ್ರಿಸ್ಪಿನೆಸ್ ಎಲ್ಲ ಇದಕ್ಕೆ ತೆಂಗಿನಕಾಯಿ ಬೆಲ್ಲಕ್ಕೆಲ್ಲ ಹಿಡಿಬೇಕು. ಆಗ ತುಂಬ ಚೆನ್ನಾಗಿ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ.
ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ ನಾವು ಅವಲಕ್ಕಿ ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಇದರ ಮಧ್ಯದಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಿದ್ರೆ ಸಾಂಬಾರ್ ಪೌಡರ್ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರ್ ಏನಾದರೂ ಇದ್ದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮಮ್ಮ ನೋಡಿ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ರುಚಿಯಾಗಿರುತ್ತೆ. ಸೊ ಫೈನಲ್ ಆಗಿ ನಮ್ಮದು ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು. ಸೊ ಇದ್ರ ಜೊತೆ ಕೇಸರಿ ಬಾತ್ ತಿನ್ನೋದೀಗ. ಚೆನ್ನಾಗಿದೆ. ನಾವು ಸ್ವೀಟ್ ತಿನ್ನಲ್ಲ ಜಾಸ್ತಿ, ಬಟ್ ಯಾವಾಗನಾದ್ರೂ ಒಂದ್ಸಲ ಈ ಥರ ಮಾಡಿ ತಿಂದರೆ ಏನಾಗಲ್ಲ, ಹಾಗಾಗಿ ಚೆನ್ನಾಗಿದೆ. ಈಗ ನೋಡಿ 6:30 ಆಗಿದೆ ಟೈಮ್. ಎಷ್ಟು ಕತ್ಲೆ ಆಗಿದೆ ಅಂತ, ಎಷ್ಟು ಡಾರ್ಕ್ ಆಗಿದೆ ಅಂತ. ಈಗ ನಾವು ಹೋಗ್ತಿರೋದು, ನಮ್ಮದು ಕಸಿನ್ ಇದ್ದಾನಲ್ಲ ಒಂದು ಸ್ಕೂಲ್ಗೆ ಹೋಗ್ತಿರೋದು, ಚರ್ಚ್ಗೆ ಹೋಗ್ತಿರೋದು. ಅಲ್ಲಿ ಫೀಸ್ಟ್ ಇದೆ, ಸೊ ಹಾಗಾಗಿ ಹೋಗ್ತಿದ್ದೀವಿ. ಅವನಿಗೆ ಹೋಗಬೇಕಂತೆ, ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ಹೋಗ್ತಿರೋದು ಯಾಕಂದರೆ ಈ ಥರ ಪ್ಲೇಸ್ಗೆಲ್ಲ ಹೋದಾಗ ನಮಗೆ ಏನು ಬಿಸಿ ಬಿಸಿ ಜಿಲೇಬಿ ಸಿಗುತ್ತೆ. ಇದೊಂಥರ ಜಾತ್ರೆ ಥರ, ಚರ್ಚ್ ಫೀಸ್ಟ್ ಅಂದರೆ ಎಲ್ಲ ಜಾತಿಯವರೆಲ್ಲ ಬಂದು ಬರ್ತಾರೆ. ಅದೊಂದು ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ನೋಡಿದಾಗ ಇರುತ್ತೆ. ಆ್ಯಂಡ್ ನನಗೆ ಜಿಲೇಬಿ ಅಂದರೆ ತುಂಬಾ ಇಷ್ಟ. ಇಲ್ಲಿ ಜಿಲೇಬಿ ಎಲ್ಲ ಲೈವ್ ಆಗಿ ಮಾಡ್ತಾರೆ, ಮಾಡಿ ಬಿಸಿ ಬಿಸಿ ಕೊಡ್ತಾರೆ. ನಂದು ಫೇವ್ರೆಟ್ ಸ್ವೀಟ್ ಜಿಲೇಬಿ. ಸೊ ಹಾಗಾಗಿ ಹೋಗ್ತಿದ್ದೀವಿ. ಸೊ ಫೈನಲಿ ಬಂದ್ವಿ. ನಮಗೆ ವಾಕಿಂಗ್ ಮಾಡಿ ಬೇಕಾದರೆ ಹೋಗ್ಬೋದು, ನಮ್ಮ ಮನೆ ಹತ್ತಿರದಲ್ಲೇ ಇದು ಇವನು ಸ್ಕೂಲ್ ಇರೋದು ಆ್ಯಂಡ್ ಇದು ಚರ್ಚ್ ಇರೋದು. ಆ್ಯಂಡ್ ಲಾಸ್ಟ್ ಟೈಮ್ ಇವನು ಸ್ಕೂಲ್ ಡೇಗೆ ನಾನು ವಿಡಿಯೋ ತೋರಿಸಿದಲ್ಲ ನಿಮಗೆ, ಸೊ ಅಲ್ಲೇ ಇರೋದು. ಈ ಸೈಡಲ್ಲಿ ಕಾಣಿಸ್ತಿದ್ದಲ್ಲ ಅದು ಸ್ಕೂಲು, ಅಲ್ಲಿ ಮುಂದೆ ಕಾಣಿಸ್ತಿರೋದು ಚರ್ಚು. ಸೊ ಫೈನಲಿ ನಾವು ರೀಚ್ ಆದ್ವಿ. ಆ್ಯಂಡ್ ಚರ್ಚ್ ನೋಡಿ ಈ ಥರ ಕಾಣಿಸ್ತಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆ್ಯಂಡ್ ಈಗ ನಾವು ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ಸ್ವಲ್ಪ ಜನ ಕ್ಯಾಂಡಲ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಹೋಗಿ ಕ್ಯಾಂಡಲ್ಸ್ ಹಚ್ಚಿ ಪ್ರೇ ಮಾಡಿಕೊಂಡು ಕ್ಯಾಂಡಲ್ಸ್ ಹಚ್ಚಬೇಕು ಅಂತ. ನಮಗೆ ಗೊತ್ತಿಲ್ಲ ಅಲ್ವಾ ಎಲ್ಲಿ ಕ್ಯಾಂಡಲ್ಸ್ ಹಚ್ಚೋದು, ಏನು ಮಾಡೋದು ಅಂತ. ಸೊ ನಾವು ಎಲ್ಲರೂ ತಗೊಳ್ತಿದ್ರು, ಸೊ ನಾವು ತಗೊಂಡು ಹೋದ್ವಿ. ಎಲ್ಲರೂ ಹಚ್ತಿರ್ತಾರಲ್ಲ, ಸೊ ಆಗ ನಮಗೇನು ಗೊತ್ತಾಗುತ್ತೆ, ಏನಾದರೂ ಪ್ರೇ ಮಾಡಿಕೊಂಡು ಕ್ಯಾಂಡಲ್ ಹಚ್ಚೋಣ ಅಂತ. ಸೊ ಫೈನಲಿ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದೊಂಥರ ಜಾತ್ರೆ ಥರ, ಈ ಬಲೂನ್ಸ್ ಇರ್ಬೋದು, ಇದೆಲ್ಲ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಇಂಚಿ ಇಲ್ಲಿ ಸ್ಟಾಲ್ಸ್ ಎಲ್ಲ ತುಂಬಾ ಇತ್ತು. ಚಾಟ್ಸ್ ಇರ್ಬೋದು ಆ್ಯಂಡ್ ಚರ್ಮುರಿ ಆ್ಯಂಡ್ ಬೇರೆ ಬೇರೆ ಡಿಫ್ರೆಂಟ್ ಫುಡ್ ಎಲ್ಲ ಇತ್ತು. ಸೊ ನನಗಂತೂ ಖುಷಿ ಆಯಿತು. ಎಲ್ಲಿ ಫುಡ್ ಇರುತ್ತೆ ಅಲ್ಲಿ ನಾವಿರ್ತೀವಿ ಅಲ್ವಾ. ಸೊ ಎಲ್ಲರಿಗೂ ಫುಡ್ ಅಂದರೆ ಇಷ್ಟ ಇರುತ್ತೆ. ಸೊ ಹಾಗೆ ನನಗೇನು ಅಷ್ಟೇ. ಅದು ಒಂದು ಒಲ್ಲು ಬರ್ತಾವ ನಿಂಗೆ ಗೊತ್ತು ಜೊತೆ ಅಲ್ಲಿ ಎದುರಿಡು ಹೋಯ್ ಮೂಲ್ಪುರ ಉಂಡಿಯ ಸೂಲ లేరు
ಈಗ ನಾವು ಕ್ಯಾಂಡಲ್ಸ್ ಇದೆಯಲ್ಲ ಕೈಯಲ್ಲಿ, ಸೊ ಎಲ್ಲಿ ಅದನ್ನು ಹಚ್ಚೋದು ಅಂತ ಸರ್ಚ್ ಮಾಡ್ತಾನೆ ಇದ್ದೀವಿ. ಸೊ ಎಲ್ಲೂ ಕಾಣಿಸ್ತಿಲ್ಲ ಕ್ಯಾಂಡಲ್ಸ್ ಎಲ್ಲಿ ಹಚ್ಚೋದಂತ. ಸೊ ಫೈನಲ್ ಆಗಿ ಕಾಣಿಸ್ತು, ಒಂದು ಸೈಡಲ್ಲಿ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ನೋಡಿ ನಾನು ನಮ್ಮಮ್ಮ ಹಚ್ತಾ ಇದ್ದೀವಿ. ಆ್ಯಂಡ್ ಮನಸ್ಸಲ್ಲಿ ಏನಾದರೂ ಒಂದು ಪ್ರೇ ಮಾಡ್ಕೊಳ್ಳೋದು ಒಳ್ಳೆಯದಾಗಲಿ ಅಂತ ಅಷ್ಟೇ. ಆ್ಯಂಡ್ ಸೊ ಫೈನಲಿ ಕ್ಯಾಂಡಲ್ ಹಚ್ಚಾಯಿತು. ಇನ್ನೇನು ಕೆಲಸ, ಇಲ್ಲಿ ಸ್ಟಾಲ್ಸ್ಗೆ ಹೋಗೋದು, ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡೋದು, ತಿನ್ನೋದು ಅಷ್ಟೇ. ಆಮೇಲೆ ಮನೆಗೆ ಹೋಗೋದು. ನೆಕ್ಸ್ಟ್ ಇಲ್ಲಿ ಒಂದು ಚಾಟ್ಸ್ ಇದು ಸ್ಟಾಲ್ ಇತ್ತು. ಸೊ ಇದು ಸೇವ್ ಪುರಿ ಆಯಿತಾ, ಬಿಸಿ ಬಿಸಿಯಾಗಿ ಕೊಡ್ತಿದ್ರು. ಆ್ಯಂಡ್ ವೆದರ್ ಕೂಡ ಕೋಲ್ಡ್ ಇತ್ತು, ನೈಟ್ ಟೈಮ್. ಈಗ ಕೋಲ್ಡ್ ಅಲ್ವಾ, ಸೊ ತುಂಬ ಟೇಸ್ಟಿ ಆಗಿತ್ತು ಇದು ಮಾತ್ರ. ಆ್ಯಂಡ್ ಕ್ಲೀನ್ ಆಗಿತ್ತು. ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಎಲ್ಲ ಸ್ಟಾಲಲ್ಲಿ ಕೂಡ ಒಂದೊಂದು ಪ್ಲೇಟ್ ನಾವು ತಗೊಳ್ತಿದ್ವಿ. ठंडा ఏ లైక్ ఉందా, టేస్టీ ఉండదా? ನೆಕ್ಸ್ಟು ಇನ್ನೊಂದು ಸ್ಟಾಲ್ಗೆ ಬಂದ್ವಿ. ಇಲ್ಲಿ ಏನಂದರೆ ಸ್ಯಾಂಡ್ವಿಚ್ ಕೊಡ್ತಿದ್ರು. ಆ್ಯಂಡ್ ಬಿಸಿ ಬಿಸಿ ಮ್ಯಾಗಿ ಕೂಡ ಇತ್ತು. ಚೀಸ್ ಮ್ಯಾಗಿ ಇರ್ಬೋದು, ಬೇರೆ ಬೇರೆ ಫ್ಲೇವರಲ್ಲಿ ಮ್ಯಾಗಿ ಮಾಡ್ತಿದ್ರು. ಆ್ಯಂಡ್ ನನಗೆ ಮ್ಯಾಗಿ ಎಲ್ಲ ತಿಂದು ತಿಂದು ಸಾಕಾಗಿದೆ. ಆ್ಯಂಡ್ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಅಲ್ವಾ. ಸೊ ಇಲ್ಲಿ ಪನ್ನೀರ್ ಟಿಕ್ಕಾ ಏನೋ ಸ್ಯಾಂಡ್ವಿಚ್ ತಗೊಂಡ್ವಿ. ಅದು ತುಂಬಾ ಟೇಸ್ಟಿಯಾಗಿತ್ತು ಆಯಿತಾ. ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಿದ್ರು. ಆ್ಯಂಡ್ ಅದು ಜಸ್ಟ್ ಒಂದು ಪ್ಲೇಟೇ, ನಾವು ಎಲ್ಲ ಸ್ಟಾಲಲ್ಲಿ ಒಂದೊಂದು ಪ್ಲೇಟ್ ತೊಗೊಂಡಿದ್ವಿ. ಯಾಕಂದರೆ ಮತ್ತು ಎರಡೆರಡು ಪ್ಲೇಟ್ ತೊಗೊಂಡ್ರೆ ಚೆನ್ನಾಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ, ಯಾರೂ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಒಂದೊಂದು ಪ್ಲೇಟಲ್ಲೇ ಜಾಸ್ತಿ ಇರುತ್ತಲ್ವ. ಸೊ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ನಮ್ಮಮ್ಮ ಈ ಥರದನ್ನೆಲ್ಲ ತಿನ್ನಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಸೇವ್ ಪುರಿ ಇರ್ಬೋದು, ಸ್ಯಾಂಡ್ವಿಚ್ ಇದೆಲ್ಲ ಎಷ್ಟು ಬೇಕು ಅಷ್ಟೇ. ಆದರೆ ಇವತ್ತು ಟೇಸ್ಟ್ ಮಾಡಿದ್ರು. ಹೌದಾ, ಅಲ್ಲೇ ಜಾವ್ ಮಾರು ಡಾಲ್ಸ್ ಮೂಜಿ ಲಗೇತ ನಮಕ್ आता हो तुझे 150 कुडोंची घेतो ना एन्ने घेतो मग तोच विचारला घेतो ना गट्टी घेतो ನಮ್ಮ ಅಮ್ಮನಿಗೆ ಕಸಿನ್ಗೆಲ್ಲ ಪೊಟೆಟೊ ಟ್ವಿಸ್ಟರ್ ಅಂದರೆ ತುಂಬಾ ಇಷ್ಟ. ಸೊ ಫೈನಲ್ ಆಗಿ ಪೊಟೆಟೊ ಟ್ವಿಸ್ಟರಲ್ಲಿ ಎಂಡ್ ಮಾಡಿದ್ವಿ. ಆ್ಯಂಡ್ ಜಾಸ್ತಿ ತಿನ್ನಲಿಕ್ಕಾಗಲ್ಲ, ಯಾಕಂದರೆ ಆಯಿಲಿ ಫುಡ್ಡೆಲ್ಲ ತುಂಬ ಓವರಾಗಿ ತಿನ್ನಲಿಕ್ಕಾಗಲ್ಲ. ಸೊ ಏನು ನಮಗೆ ತಿನ್ನಬೇಕು ಅನಿಸುತ್ತೆ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡೋದಷ್ಟೇ. ಆಮೇಲೆ ನನ್ನ ಫೇವ್ರೆಟ್ ಜಿಲೇಬಿ ಇಲ್ಲಿ ನೋಡ್ತಿರ್ಬೋದು, ಬಿಸಿ ಬಿಸಿಯಾಗಿ ಬಿಡ್ತಾರೆ ಈಗ ಜಿಲೇಬಿ. ಆ್ಯಂಡ್ ಇಲ್ಲಿ ಕಲರ್ ಜಿಲೇಬಿ ಇದೆ, ಅದರಲ್ಲಿ ನನಗೆ ಯೆಲ್ಲೋ ಕಲರ್ ಜಿಲೇಬಿ ಇಷ್ಟ ಆಗುತ್ತೆ. ಆ್ಯಂಡ್ ಬೇರೆ ಕಲರ್ ಇಷ್ಟ ಆಗಲ್ಲ. ಆ್ಯಂಡ್ ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಅಮ್ಮನಿಗೇನು ಜಿಲೇಬಿ ಅಂದರೆ ಚಿಕ್ಕದಿಂದಲೂ ನಮ್ಮ ಅಮ್ಮನಿಗೇನು ಜಿಲೇಬಿ ಅಂದರೆ ಫೇವ್ರೆಟ್ಟು. ಆ್ಯಂಡ್ ಸೇಮ್ ನನಗೇನು ಆ ಥರನೇ, ನನಗೇನು ಜಿಲೇಬಿ ಅಂದರೆ ಇಷ್ಟ. ಕಾಲ್ ಕೆ ಜಿ ಎಲ್ಲೋ ಕಾಲ್ ಕಿಲೋನೇ ಕಾಲ್
ಒಂದು ಖಾಲಿ ಎಲ್ಲೋ ಕೊರ್ಲಿ ಎಲ್ಲೋ ಮಾತ್ರ ಎಲ್ಲ ಮಾತ್ರ ಜಿಲೇಬಿ ಲಾಯ್ ಕೂಡೊಂದು ಎಲ್ಲ ಮಾತ್ರ ಹಾಂ ನಾನು ಕಾಲ್ ಒಲ್ಲು ಬಿಡೋದು ಇಲ್ಲಿ ನೋಡಿ ಕೆಲವೊಂದು ವೆರೈಟಿ ತಿಂಡಿಗಳೆಲ್ಲ ಇದೆ. ಸೊ ಅದರಲ್ಲಿ ನನ್ನ ಫೇವ್ರೆಟ್ ಯಾವುದೆಲ್ಲ ನಾವೆಲ್ಲ ತಿಂತೀವಿ ಅದನ್ನೆಲ್ಲ ಸ್ವಲ್ಪ ನಮ್ಮಮ್ಮ ತಗೊಳ್ತಿದ್ರು. ಅಷ್ಟೇ. ಇದಾದಮೇಲೆ ನಾವು ಸೀದಾ ಮನೆಗೆ ಹೋದ್ವಿ. ಮತ್ತು ಇಲ್ಲಿ ಏನು ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅಷ್ಟೇ. ಒಂದು 7:30 8 o'clock ಒಳಗಡೆ ನಾವು ಮನೆಗೆ ಹೋಗಿದ್ವಿ. ಆ್ಯಂಡ್ ಸೊ ಇಷ್ಟೇ. ಇದೊಂದು ಚಿಕ್ಕ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆ್ಯಂಡ್ ಇದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. rupees 15,000. Jaldi FIH 3,000. First line 3, second line 3,000, and it is bottom line 3,000.